ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಬಹುಪತಿತ್ವದ ಬಗ್ಗೆ. ಮಹಾಭಾರತದಲ್ಲಿ ದ್ರೌಪದಿ 5 ಜನ ಪಾಂಡವರನ್ನ ಮದುವೆಯಾಗ್ತಾಳೆ. ಅದು ಕುಂತಿಯ ಮಾತಿನಿಂದಲೋ ಅಥವಾ ವಿಧಿಲಿಖಿತವೋ ಅದನ್ನೆಲ್ಲ ಸೆಕೆಂಡರಿ ಅಂತ ಥಿಂಕ್ ಮಾಡಿದ್ರೆ ದ್ರೌಪದಿ ಪಾಂಡವರನ್ನ ಮದುವೆಯಾಗಿದ್ದಂತೂ ಸತ್ಯ. ಆಕೆನ ಪಾಂಚಾಲಿ ಅಂತ ಕೂಡ ಕರೀತಾರೆ. ಈಗಿನ ಸಮಾಜದಲ್ಲಿ ಡಿವೋರ್ಸ್ ಮಾಡಿ ಮತ್ತೊಬ್ಬನನ್ನ ಮದುವೆಯಾಗುವಂತಹ ಕಾನೂನು ಕೂಡ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಇದೆ. ಇಬ್ಬರನ್ನ ಮದುವೆಯಾಗಿರುವಂತಹ ಘಟನೆ ನಡೆದಿದೆ. ಅದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಬಹುಪತಿತ್ವ ಎನ್ನುವಂತಹ ಪದ್ಧತಿಯನ್ನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ಬುಡಕಟ್ಟು ಜನಾಂಗದವರು ಮಾಡಿರುವಂತಹ ಈ ಒಂದು ಮದುವೆಗೆ ಸಾಕಷ್ಟು ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಎಲ್ಲಿ ನಡೆದಿದೆ ಆ ಒಂದು ಮದುವೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಮಾಚಲ ಪ್ರದೇಶದ ಶಿಲೈ ಗ್ರಾಮದಲ್ಲಿ ಹಟ್ಟಿ ಬುಡಕಟ್ಟಿನ ಇಬ್ಬರು ಸಹೋದರರು ಒಂದೇ ಮಹಿಳೆಯನ್ನ ಮದುವೆಯಾಗುವ ಮೂಲಕ ಶತಮಾನಗಳಷ್ಟು ಹಳೆಯದಾಗಿರುವಂತಹ ಬಹುಪತಿತ್ವದ ಸಂಪ್ರದಾಯವನ್ನ ಪಾಲಿಸಿದ್ದಾರೆ. ಈ ಅಪರೂಪದ ವಿವಾಹಕ್ಕೆ ಶಿಲೈ ಗ್ರಾಮದ ನೂರಾರು ಜನರು ಮತ್ತು ಬಂಧು ಬಾಂಧವರು ಸಾಕ್ಷಿಯಾಗಿದ್ದಾರೆ. ವಧು ಸುನೀತಾ ಚೌಹಾಣ್ ಹಾಗೂ ವರರಾಗಿ ಪ್ರದೀಪ್ ಮತ್ತು ಕಪಿಲ್ ನೇಗೆ ಯಾವುದೇ ಒತ್ತಡವಿಲ್ಲದೆ ಬಹುಪತಿತ್ವ ಸಂಪ್ರದಾಯವನ್ನ ಪಾಲಿಸುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕಳೆದ ಜುಲೈ 12ರಂದು ಸಿಮೌರ್ ಜಿಲ್ಲೆಯ ಟೌನ್ ಸಿರಿ ಪ್ರದೇಶದಲ್ಲಿ 3 ದಿನಗಳ ಕಾಲ ನಡೆದಂತಹ ಮದುವೆ ಸಂಭ್ರಮಕ್ಕೆ ಸ್ಥಳೀಯ ಜಾನಪದ ಹಾಡುಗಳು ಮತ್ತು ನೃತ್ಯಗಳು ಮೆರಗನ್ನ ನೀಡಿದೆ. ಈ ಒಂದು ವಿವಾಹ ಸಮಾರಂಭದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವೀಕ್ಷಕರೇ, ಹಿಮಾಚಲ ಪ್ರದೇಶದ ಕಂದಾಯ ಕಾನೂನುಗಳು ಈ ಒಂದು ಸಂಪ್ರದಾಯವನ್ನ ಗುರುತಿಸಿ ಇದಕ್ಕೆ ಜೋಡಿದಾರ ಅಂತ ಹೇಳಿ ಹೆಸರಿಸಿದೆ. ಟ್ರಾನ್ಸ್ಗಿರಿಯ ಬುಧಾನ ಗ್ರಾಮದಲ್ಲಿ ಕಳೆದ 6 ವರ್ಷಗಳಲ್ಲಿ ಇಂತಹ 5 ಮದುವೆಗಳು ನಡೆದಿದೆ ಅಂತೆ. ಹಾಗಾದ್ರೆ ನವಜೋಡಿಗಳಿಗೆ ಇದೆಲ್ಲ ಇಷ್ಟ ಆಗುತ್ತಾ? ಎಸ್, ಇಷ್ಟ ಆಗಿದೆ ಅಂತೆ. ಹಿಮಾಚಲ ಪ್ರದೇಶದ ಕುನ್ಹಾತ್ ಗ್ರಾಮದಲ್ಲಿ ಸುನೀತಾ ಈ ಒಂದು ಸಂಪ್ರದಾಯದ ಬಗ್ಗೆ ನನಗೆ ಅರಿವಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಒತ್ತಡವಿಲ್ಲದೆ ತನ್ನ ನಿರ್ಧಾರವನ್ನ ಕೈಗೊಂಡಿದ್ದೇನೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾಳೆ. ಹಿರಿಯರು ರೂಪಿಸಿರುವಂತಹ ನಿಯಮಗಳನ್ನ ಗೌರವಿಸುವುದಾಗಿ ಸುನೀತಾ ಸ್ಪಷ್ಟಪಡಿಸಿದ್ದಾರೆ. ಶಿಲೈ ಗ್ರಾಮದ ಪ್ರದೀಪ್ ಅಂದ್ರೆ ಮದುವೆ ಆಗ್ತಾ ಇದ್ದಾನಲ್ಲ, ಆತ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಕಿರಿಯ ಸಹೋದರ ಮತ್ತೊಬ್ಬ ವಧು ಈತ ಕಪಿಲ್ ಅಂತ ಹೇಳಿ ವಿದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ನಾವು ಈ ಒಂದು ಸಂಪ್ರದಾಯವನ್ನ ಸಾರ್ವಜನಿಕವಾಗಿ ಅನುಸರಿಸ್ತೇವೆ, ಯಾಕಂದ್ರೆ ನಾವು ಇದರ ಬಗ್ಗೆ ಹೆಮ್ಮೆ ಪಡ್ತೇವೆ. ಅದು ಕೂಡ ಜಂಟಿ ನಿರ್ಧಾರ ಅಂತ ಹೇಳಿ ಪ್ರದೀಪ್ ಹಾಗೂ ಕಪಿಲ್ ಅಂದ್ರೆ ವರ 1 ವರ 2 ಕೂಡ ಖಚಿತಪಡಿಸಿದ್ದಾರೆ. ಕಪಿಲ್ ಅವರು ವಿದೇಶದಲ್ಲಿ ವಾಸವಾಗಿರುವುದು ಮುಂದುವರಿಸ್ತಾರೆ. ಆದ್ರೆ ಈ ಒಂದು ವಿವಾಹದ ಮೂಲಕ ನಾವು ನಮ್ಮ ಹೆಂಡತಿಗೆ ಒಟ್ಟಿಗೆ ಇರ್ತೀವಿ ಹಾಗೂ ಒಟ್ಟಿನ ಕುಟುಂಬ ಬೆಂಬಲ, ಸ್ಥಿರತೆ ಮತ್ತು ಪ್ರೀತಿಯನ್ನ ಖಚಿತಪಡಿಸಿಕೊಳ್ತೇವೆ ಅಂತ ಹೇಳಿ ಇಬ್ರು ಕೂಡ ಹೇಳಿದ್ದಾರೆ. ನಾವು ಪಾರದರ್ಶಕತೆಯನ್ನ ಬಿಂಬಿಸ್ತೀವಿ ಅಂತ ಹೇಳಿ ಇಬ್ಬರು ವರಂಧಿರು ಹೇಳಿದ್ದಾರೆ. ಬಹುಪತಿತ್ವ ಆಚರಿಸುವಂತಹ ಬುಡಕಟ್ಟು ಸಮುದಾಯಗಳು ಯಾವುದು ಅಂತ ಈಗ ನೋಡೋಣ. ಹಟ್ಟಿ ಹಿಮಾಚಲ ಪ್ರದೇಶದ ಉತ್ತರಾಖಂಡ್ ಗಡಿಯಲ್ಲಿರುವಂತಹ ಒಂದು ನಿಕಟ ಸಮುದಾಯವಾಗಿತ್ತು. 3 ವರ್ಷಗಳಲ್ಲಿ ಹಿಂದೆ ಇದನ್ನ ಪರಿಶಿಷ್ಟ ಪಂಗಡ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ. ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಬಹುಪತಿತ್ವವು ಶತಮಾನಗಳಿಂದ ಪ್ರಚಲಿತವಾಗಿತ್ತು. ಆದರೆ ಮಹಿಳೆಯರನ್ನ ಹೆಚ್ಚುತ್ತಿರುವಂತಹ ಸಾಕ್ಷರತೆ ಮತ್ತು ಈ ಒಂದು ಪ್ರದೇಶದ ಸಮುದಾಯಗಳ ಆರ್ಥಿಕ ಉನ್ನತಿಯಿಂದಾಗಿ ಬಹುಪತಿತ್ವದ ಪ್ರಕರಣಗಳು ವರದಿಯಾಗಿರಲಿಲ್ಲ. ಇಂತಹ ವಿವಾಹವನ್ನ ರಹಸ್ಯವಾಗಿ ಮಾಡಲಾಗ್ತಾ ಇತ್ತು. ಬುಡಕಟ್ಟು ಸಮುದಾಯವು ಅದನ್ನ ಒಪ್ಪಿಕೊಳ್ತಾ ಇತ್ತು. ತಜ್ಞರ ಪ್ರಕಾರ ಪೂರ್ವಜರ ಆಸ್ತಿಯನ್ನ ಬುಡಕಟ್ಟು ಮಹಿಳೆಯರ ಪಾಲು ಮುಖ್ಯ ಸಮಸ್ಯೆ ಆಗಿರುತ್ತೆ. ಪೂರ್ವಜರ ಭೂಮಿಯನ್ನ ವಿಭಜನೆ ಮಾಡಬಾರದು ಎನ್ನುವಂತಹ ಒಂದು ತಲೆಯನ್ನ ಅವರು ಇಟ್ಕೊಳ್ಳೋದ್ರಿಂದ ಬಹುಪತಿತ್ವ ಸಂಪ್ರದಾಯ ಹಿಂದಿನಿಂದಲೂ ಕೂಡ ಪ್ರಾಮುಖ್ಯತೆಯನ್ನ ಪಡೆದಿದೆ. ಸಿಮೌರ್ ಜಿಲ್ಲೆಯ ಟ್ರಾನ್ಸ್ಗಿರಿ ಪ್ರದೇಶದ ಸುಮಾರು 450 ಹಳ್ಳಿಗಳಲ್ಲಿ ಹಟ್ಟಿ ಸಮುದಾಯದ ಸುಮಾರು 3 ಲಕ್ಷ ಜನರು ವಾಸ ಮಾಡ್ತಾ ಇದ್ದಾರೆ. ಈ ಪೈಕಿ ಹಲವು ಹಳ್ಳಿಗಳಲ್ಲಿ ಬಹುಪತಿತ್ವ ಇನ್ನೂ ಕೂಡ ಆಚರಣೆಯು ಸಂಪ್ರದಾಯಗಳು ಇದೆ. ಉತ್ತರಾಖಂಡ ಬುಡಕಟ್ಟು ಪ್ರದೇಶವಾಗಿರುವಂತಹ ಜೌನರ್ ಬಾಬರ್ ಮತ್ತು ಹಿಮಾಚಲ ಪ್ರದೇಶದ ಬುಡಕಟ್ಟು ಜಿಲ್ಲೆಯ ಕಿನ್ಹಾರ್ನಲ್ಲಿರುವಂತಹ ಒಂದಿಷ್ಟು ಪ್ರದೇಶ ಈ ಒಂದು ಬುಡಕಟ್ಟು ಜನಾಂಗವನ್ನು ಹೊಂದಿದೆ. ಬುಡಕಟ್ಟು ಕುಟುಂಬಗಳ ಅನೇಕ ಅವಶ್ಯಕತೆಗಳು ಸಾವಿರಾರು ವರ್ಷಗಳಿಂದ ಬಹುಪತಿತ್ವ ವ್ಯವಸ್ಥೆಯನ್ನ ಉಳಿಸಿಕೊಂಡು ಬಂದಿದೆ. ಆದರೂ ಈ ಒಂದು ಸಂಪ್ರದಾಯಗಳು ನಿಧಾನವಾಗಿ ನಶಿಸ್ತಾ ಇದೆ. ಏನೇ ಆಗಿದ್ರೂ ಕೂಡ ನೂರಾರು ಜನಗಳ ಮಧ್ಯದಲ್ಲಿ ಇವರು ಜೋಡಿಗಳು ಮದುವೆಯಾಗಿರುವಂಥದ್ದು ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಇನ್ನೂ ಕೂಡ ಈ ಒಂದು ಬಹುಪತಿತ್ವ ಅನ್ನುವಂತಹ ಸಂಪ್ರದಾಯ ಇತ್ತ ಅಂತ ಕೇಳ್ತಾ ಇದ್ದಂತಹ ಜನರಿಗೆ ಈ ಒಂದು ವಿಚಾರ ಅಚ್ಚರಿಯನ್ನ ತಂದಿದೆ. ಇದಾಗಿತ್ತು ಈ ಹೊತ್ತಿನ ವರದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.